ಎಲ್ಲ ನನ್ನ ಪ್ಲಾನ್ ಪ್ರಕಾರ ನಡೆಯುತ್ತೆ. ನಡಿಬೇಕು. ನೀನು ಮನ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದರೆ ಒಳಗಿನ ಮಾತು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ. ಹೋಗಿ ಬಾ. ನಾನು ಯಾವ ಹಂಸಿನಿ ಮದುವೆ ಆಗ್ತೀನಿ ಅಂತೆ, ನೀನು ಯಾಕೆ ಒಪ್ಕೊಂಡೆ? ನೀನು ಒಪ್ಕೊಂಡಿದ್ಯೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ. ಹಂಸಿನಿನ ನೀನು ಮದುವೆ ಆಗಲೇಬೇಕು. ನಿನ್ನ ಮನಸ್ಸನ್ನು ಅವಳ ಕಡೆ ಒಗ್ಗಿಸ್ಕೊ. ಅಮ್ಮ, ನೀನೇ ಈ ಮಾತಾಡ್ತಿರೋದು? ಇದಕ್ಕಿದಾಗ ನಿನ್ಗೇನಾಯ್ತು? ನನಗೇನೂ ಆಗಿಲ್ಲ ಕಣ, ಆದರೆ ನಿನಗೇನೂ ಆಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೇನು ಆಗಲ್ಲ. ನಾನೇ ಹಂಸಿನಿ ಮದುವೆ ಆಗಬೇಕು? ಅವಳೇನು ಎದುರಿಸಿದಾಳ? ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳ? ಇಲ್ಲ ಏನೋ ಮೋಡಿ ಮಾಡಿದಾಳ? ಎಂಥ ಮೋಡಿನೂ ಇಲ್ಲ, ಬ್ಲ್ಯಾಕ್ ಮೇಲೂ ಇಲ್ಲ. ಅವಳು ನಮ್ಗೆ ಇಷ್ಟ ಆಗಿದ್ದಾಳೆ. ಅವಳನ್ನ ನಮ್ಮ ಮನೆ ಸೊಸೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಾಗಿದೆ. ಅವಳಿಂದ ಈ ಮನೆಗೆ ಒಳ್ಳೇದಾಗತ್ತೆ, ನಿನಗೂ ಒಳ್ಳೇದಾಗತ್ತೆ. ಗುರುಜಿ ಹೇಳ್ಬಿಟ್ಟು ಹೋದ್ರಾ ವಿಕ್ರಮ್ಗೆ ಒಳ್ಳೇದಾಗತ್ತೆ, ಅವ್ನು ಮುಟ್ಟಿದ್ದೆಲ್ಲ ಚಿನ್ನಾಗತ್ತೆ, ಅವ್ನ ಕಾಲ್ ಕಡೆ ಭೂಮಿ ನಡಗತ್ತೆ ಅಂತ? ಗುರೂಜಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ್ವಾ? ನೀನು ಕಿಡ್ನಾಪ್ ಆದಾಗ ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನನ್ನ ಮಗ ಸುರಕ್ಷಿತವಾಗಿ ಬಂದರೆ ಹಂಸಿನಿ ಜೊತೆ ಅವ್ನ ಮದುವೆ ಮಾಡಿಸ್ತೀನಿ ಅಂತ. ಹರಕೆ ಹೊತ್ತ 10 ನಿಮಿಷಕ್ಕೆ ಪ್ರಮೋದ್ನಿ ಫೋನ್ ಮಾಡಿದ್ಲು, ನಿಮ್ಮ ಮಗ ಸುರಕ್ಷಿತವಾಗಿದ್ದಾನೆ ಅಂತ. ಇದೆಲ್ಲ ಆಗಿದ್ದು ಅವಳ ಜಾತಕದಿಂದ ಕಣೋ. ಮದುವೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಇಷ್ಟು ಒಳ್ಳೇದಾಗಿದೆ ನಿನಗೆ. ಇನ್ನು ಅವಳ ಜೊತೆ ಮದುವೆ ಮಾಡಿದರೆ ನಮ್ಮ ಮನೆಗೆ ಎಷ್ಟು ಒಳ್ಳೇದಾಗುತ್ತೆ, ನಿನಗೆಷ್ಟು ಒಳ್ಳೇದಾಗುತ್ತೆ ಯೋಚನೆ ಮಾಡು. ಕಾಗೆ ಕೂತ್ಕೊಳ್ಳೋದಕ್ಕೂ ರೊಂಬೆ ಬಿದ್ದಿದ್ದಕ್ಕೂ ಬೇರೆ ಬೇರೆ ಡಿಫ್ರೆನ್ಸ್ ಇದೆ ಅಮ್ಮ. ಕಾಗೆ ಎಲ್ಲಿ ಕೂತ್ರು ಕಾಗಿನೇ, ಕೋಗಿಲೇನೆ. ಕಿಡ್ನಾಪ್ ಯಾರು ಮಾಡಿಸಿದಲ್ಲ, ನಾನೇ ಮಾಡ್ಕೊಂಡಿದ್ದು. ಇದೆಲ್ಲ ನಂದೇ ಟ್ರಿಕ್ ಅಮ್ಮ. ಇದೆಲ್ಲ ರಾಜಕೀಯದೊಂದು ನಡೆ. ಇದಕ್ಕೂ ಹಂಸಿನಿಗೂ ಸಂಬಂಧ ಕಲಿಸ್ಬೇಡ. ಕೆಟ್ಟ ಕಾಲ ಬಂದರೆ ಹುಂಜಾನು ಮೊಟ್ಟೆ ಇಡತ್ತಂತೆ. ನೀನೇ ಸಮಸ್ಯೆನ ಮೈ ಮೇಲೆ ಹೇಳ್ಕೊತಾ ಇದೆಯಾ. ಈ ತಂತ್ರಗಳನ್ನು ಮಾಡಕ್ಕೆ ಹೋಗಿ ನೀನೇ ಅತಂತ್ರ ಆಗಬೇಡ್ವೋ. ಹರಕೆ ಯೋಗಗಳನ್ನು ಅಷ್ಟು ಹಗುರವಾಗಿ ನೋಡಬೇಡ. ನನಗೆ ನಿನ್ನ ಹರಕೆ ಅವಳ ಯೋಗದ ಮೇಲೆ ನಂಬಿಕೆ ಇಲ್ಲ. ನಾನು ನನ್ನ ಬುದ್ಧಿಯಿಂದ ಬೆಳ್ಕೊಂಬಂದಿರೋದು. ನನಗೆ ನನ್ನ ಶಕ್ತಿ ಮೇಲೆ ನಂಬಿಕೆ ಇದೆ. ನನ್ಗೆ ಹಂಸಿನಿ ಬೇಡ ಅಷ್ಟೇ. ಅಮ್ಮನಿಗೆ ತಲೆ ಕೆಟ್ಟಿದೆ, ಯೋಗಗಳು ಅಂತ ಹೇಳ್ತಿದ್ದಾರೆ. ನಾನು ಹಂಸಿನಿ ಮದುವೆ ಆಗ್ಬೇಕಂತೆ. ಹೌ ಇಸ್ ಇಟ್ ಪಾಸಿಬಲ್? ನಾನು ಹೇಳೋದು ಅದನ್ನೇ. ಹಂಸಿನಿನ ನೀನು ಮದುವೆ ಆಗಬೇಕು. ಹಂಸಿನಿ ಮಾಂಗಲ್ಯ ಯೋಗದಿಂದ ನೀನು CM ಆಗ್ತೀಯಂತೆ. ಈಗ 5 ವರ್ಷ ನಿನಗೆ ಯಾರೂ ಮುಟ್ಟಕ್ಕಾಗಲ್ವಂತೆ ಕಣೋ. ಆ ಗುರುಜಿ ಹೇಳ್ಬಿಟ್ರು, ನೀನು ನಂಬಿಟ್ಯಾ? ಒಬ್ಬ ತಾಯಿಯಾಗಿ ನಾನು ನಂಬ್ತೀನಿ ಕಣೋ. ನನ್ನ ಮಗನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ಅವನು CM ಆಗ್ತಾನೆ ಅಂದರೆ ನಮಗೆಲ್ರಿಗೂ ಖುಷಿ ಆಗುತ್ತಲ್ವಾ. ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡು, ಒಪ್ಕೊಳ್ಳೋ. ಅಮ್ಮ, ನನಗೆ ಜ್ಯೋತಿಷಿ ಗುರುಜಿ ಮೇಲೆ ನಂಬಿಕೆ ಇಲ್ಲ. ನಾನು ಫಾರಿನ್ಗೆ ಹೋಗಿ ಓದ್ಕೊಂಬಂದಿದ್ದು ಆಸ್ಟ್ರಾಲಜಿ ಅಲ್ಲ, ಪೊಲಿಟಿಕಲ್ ಸೈನ್ಸ್. ಇವತ್ತಲ್ಲ ನಾಳೆ ನಾನೇ ಮುಖ್ಯಮಂತ್ರಿ. 18 ಅಲ್ಲ 36 ವರ್ಷ ಆಳ್ತೀನಿ ರಾಜ್ಯನ. ಅದಕ್ಕೆ ಹಂಸಿನಿ ಮಾಂಗಲ್ಯ ಬಾಲ ಅಲ್ಲ, ನನ್ನ ಬುದ್ಧಿ, ನನ್ನ ಯುಕ್ತಿ. ನೀವಾದರೂ ಹೇಳ್ರಿ ಇವನಿಗೆ. ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾನೆ. ಇದುವರೆಗೂ ಆದ ಸಮಸ್ಯೆಗಳ ಬಗ್ಗೆ ಅವನಿಗೆ ಹೇಳಿ. ನಾರಾಯಣಪಟ್ಟಣದಲ್ಲಾದ ಅವಮಾನನ ನೆನಪು ಮಾಡಿ. ವಿಕ್ರಮ್, ನೀನು ಹೇಳಿದಾಗೆ ರಾಜಕೀಯದಲ್ಲಿ ಬೇಕಾಗಿರೋದು ಅನುಭವ, ಬುದ್ಧಿವಂತಿಕೆ, ಚಾಣಾಕ್ಷತೆ, ಅದ್ರ ಜೊತೆಗೆ ದೈವಶಕ್ತಿನೂ ಬೇಕು. ನಾವು ಯಾವುದೇ ಕಾರಣಕ್ಕೂ ಅದನ್ನು ಕಡೆಗಣಿಸಬಾರ್ದು. ನಮ್ಮ ಬುದ್ಧಿವಂತಿಕೆ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ಆ ದೈವಶಕ್ತಿ ಮೇಲೂ ಇಡಬೇಕು. ನನ್ನ ಇಷ್ಟು ದಿವಸದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಇಂಥ ಘಟನೆಗಳು ನಡೆದಿರಲಿಲ್ಲ. ಅದು ಯಾಕೆ ಹೀಗಾಗ್ತಿದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡು. ನನಗಾದ ಅವಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾರಾಯಣಪಟ್ಟಣದಲ್ಲಿ ಚಪ್ಪಲಿ ಹೊಡೆದು ನನ್ನ ಮರ್ಯಾದೆ ತೆಗೆದ್ರಲ್ಲ,
ಅದು ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ಅಲ್ವಾ? ಸಾಮಾನ್ಯವಾಗಿ ಯಾರ ರಾಜಕಾರಣಿನೂ ಈ ಥರ ಅವಮಾನ ಮಾಡಿಸ್ಕೊಂಡಿಲ್ಲ. ನಾನು ಮಾಡಿಸ್ಕೊಂಡೆ ಅಂತ ನಿಮ್ಗೆ ಬೇಜಾರಾಗ್ತಿದ್ಯಾ? ನಿಮ್ಮ ಮಗಾಗಿ ನಿಮ್ಮ ಮರ್ಯಾದೆ ಉಳಿಸ್ತಿಲ್ಲ ಅನಿಸ್ತಿದ್ಯಾ? ವಿಕ್ರಮ್, ನನ್ನ ಮಾತಿನ ಅರ್ಥ ಅದಲ್ಲ. ಇದಕ್ಕೆಲ್ಲ ಕಾರಣ ನೀನಲ್ಲ, ಇದಕ್ಕೆಲ್ಲ ಕಾರಣ ಗ್ರಹಗತಿಗಳು. ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊತೀನಿ. ನಿಮ್ಮೆಲ್ಲ ಮಾತನ್ನು ಪಾಲಿಸ್ಕೊಂಡೇ ಬಂದಿದ್ದೀನಿ. ನೀವು ತೋರಿಸಿದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಈ ಅವಮಾನ ನಾನು ಮಾಡ್ಕೊಂಡಿದ್ದಲ್ಲ. ಇವೆಲ್ಲ ವಿರೋಧ ಪಕ್ಷದ ಕುತಂತ್ರ. ಎಲ್ಲ ಸರಿ ಮಾಡಿದ್ದೀನಿ. ನಾರಾಯಣಪಟ್ಟಣ ಜನ ಮುಂಚೆ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ. ಈ ಸತಿ ಎಲೆಕ್ಷನಲ್ಲೂ ನಾನೇ ಗೆಲ್ಲೋದು, ಆ ನಂಬಿಕೆ ನನಗಿದೆ. ಯಾವುದೇ ಕಾರಣಕ್ಕೂ ಹಂಸಿನಿನ ಮದುವೆಯಾಗಿ ಸಂಸಾರ ಮಾಡಲ್ಲ. ಓಹೋ, ಅಂದರೆ ರೇಸಿಗೆ ಬರೋದಕ್ಕೆ ಕುದುರೆನೇ ರೆಡಿ ಇಲ್ಲ. ಜಾಕಿನ ಹಿಡ್ಕೊಂಡು ನಾನೇನು ಮಾಡಲಿ? ಕುದುರೆನ ಹೇಗೆ ಪಳಗಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಪಳಗಿಸ್ತೀನಿ. ಈಗ ನಿಮಗಿರೋ ಸಂದೇಹ ಇದೇ ಹುಡುಗನೇ ನಿಮ್ಮ ಅಕ್ಕನ ಕೊಲೆ ಮಾಡಿದ್ದಾನೆ ಅಂತನಾ? ಸಂದೇಹ ಅಲ್ಲ ಸರ್, ಖಚಿತವಾಗ್ಲೂ ಅವನೇ ನಮ್ಮ ಅಕ್ಕನ ಕೊಂದಿರೋದು. ನಾನು ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಅಕ್ಕ ಬರೆದಿರೋ ಡೈರಿನಲ್ಲಾಗಲಿ, ಗ್ರೀಟಿಂಗ್ಸಲ್ಲಾಗಲಿ ಅಥವಾ ಈ ಲೆಟ್ರಲ್ಲಾಗಲಿ ಆ ಹುಡುಗ ಕೆಟ್ಟವನು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೀವು ಹೇಗೆ ಹೇಳ್ತೀರಿ ಅಷ್ಟೊಂದು ಕನ್ಫರ್ಮ್ ಆಗಿ ಆ ಹುಡುಗನೇ ಕೊಲೆ ಮಾಡಿರೋದು ಅಂತ? ಖಚಿತ ಸರ್, ಖಂಡಿತ ಅವನೇ ಮಾಡಿರೋದು. ನಿಮ್ಮ ಅಕ್ಕ ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ಲು ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು? ಅವಳು ಪ್ರೀತಿ ಮಾಡಿದ ಸ್ವಲ್ಪ ದಿನಕ್ಕೆ ನಮ್ಮ ಹತ್ರ ಹೇಳ್ಕೊಂಡಿದ್ಲು ಸರ್. ಮನೆಗೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಆದ್ರೆ ಅವಳು ಮನೆಗೆ ಕರ್ಕೊಂಡು ಬಂದು ಪರಿಚಯ ಮಾಡಿಸೋಷ್ಟ್ರೊಳಗೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ಲು. ಅವಳು ಸತ್ತಾಗ ನಮ್ಮನ್ನ ರೂಮ್ಗೆ ಹೋಗೋದಕ್ಕೆ ನಮ್ಮಪ್ಪ ಬಿಟ್ಟಿರ್ಲಿಲ್ಲ. ಈಗ ರೀಸೆಂಟಾಗಿ ನಾವು ರೂಮ್ಗೆ ಹೋಗಿ ನೋಡಿದಾಗ, ಆ ಪೆಟ್ಟಿಗೆ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಲೆಟರು, ಡೈರಿ, ಗ್ರೀಟಿಂಗ್ ಕಾರ್ಡ್ ಎಲ್ಲ ಸಿಕ್ತು ಸರ್. ನೀವು ರೂಮ್ಗೆ ಹೋಗೋದಕ್ಕೆ ನಿಮ್ಮಪ್ಪ ಯಾಕೆ ಬಿಡಲಿಲ್ಲ? ನಮ್ಮ ಅಕ್ಕ ಭರತನಾಟ್ಯ ಕಲಿತಿದ್ಲು. ಭರತನಾಟ್ಯ ಡ್ಯಾನ್ಸ? ಹೌದು ಸರ್, ಅದು ನಮ್ಮಪ್ಪಂಗೆ ಇಷ್ಟ ಇರಲಿಲ್ಲ. ಎಷ್ಟು ಹೇಳಿದ್ರು ಅವಳು ಕೇಳ್ತಿರ್ಲಿಲ್ಲ. ಕ್ಲಾಸ್ಗೆ ಹೋಗ್ತಿದ್ಲು. ಅವಳು ಸಾಯೋ ದಿನಾನು ಅದೇ ವಿಷಯಕ್ಕೆ ನಮ್ಮ ಮನೇಲಿ ಜಗಳ ಆಗಿತ್ತು. ಅಪ್ಪ ಪ್ಲೀಸ್ ನನ್ ಗೆಜ್ಜೆ ಕೊಟ್ಬಿಡಪ್ಪ. ಆಗಲ್ಲ ಆಗಲ್ಲ ನೀನು ಡ್ಯಾನ್ಸ್ ಮಾಡ್ಕೂಡ್ದು. ಅಪ್ಪ ದಯವಿಟ್ಟು ಕೊಟ್ಬಿಡಪ್ಪ. ಜೀವನಾನ ಓದಿ ರೂಪಿಸ್ಕೊಳ್ಳೆ. ಡ್ಯಾನ್ಸ್ ಮಾಡಿ ಬದುಕೋ ಆಸೆ ನಮ್ಮ ಕುಟುಂಬಕ್ಕೆ ಬೇಡ. ನಾನ್ ಡಾನ್ಸ್ ನ ಕಲಿತೀನಿ. ನಾನ್ ಹೋಗ್ತೀನಿ. ನಾನ್ ಹೋಗೇ ಹೋಗ್ತೀನಿ. ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಮಕ್ಕಳ ಆಸೆಗೆ ಅಪ್ಪ ಅಮ್ಮ ಅಡ್ಡಿ ಬಂದರೆ ಯಾವ ಮಕ್ಕಳು ಕೂಡ ಸಹಿಸೋದಿಲ್ಲ. ಎಲ್ಲೋ ನೋಡಿದೀನಲ್ಲ ಇವಳನ್ನ. ಯಾರು ತಂದಿಟ್ಟಿರ್ಬೋದು ಇದನ್ನ? ಯಾರು?